ಯಾವುದಾದ್ರೂ ಸ್ಟೇಟಲ್ಲಿ ಬಿಜೆಪಿ ಕಳ್ಕೊಳ್ಳಿದೆ ಅದು ರಾಜಸ್ಥಾನ ನಾರ್ತ್ ಇಂಡಿಯಾ ಅಂತ ಇತ್ತು, ರಾಜಸ್ಥಾನ ಹರಿಯಾಣ ಅಂತ ಇತ್ತು, ಅದು ಕೂಡ ಕರೆಕ್ಟ್ ಉಂಟು. ಎಕ್ಸೆಪ್ಟ್ ಎಕ್ಸಿಟ್ ಪೋಲ್ ಆಲ್ ಸ್ಟೇಟ್ಸ್ ಆರ್ ಕರೆಕ್ಟ್ ಎಕ್ಸೆಪ್ಟ್ ಯುಪಿ. ಎಕ್ಸೆಪ್ಟ್ ಯುಪಿ. ವಿಧಾನಸಭಾ ಚುನಾವಣೆಯಲ್ಲಿ ಅವಮಾನವನ್ನು ಅನುಭವಿಸಿದ್ರು. ಆ ಅವಮಾನದ ಪರಿಣಾಮವನ್ನು ಇವತ್ತು ಮೋದಿ ಅವರು ಶ್ರೀಪಾದ್ ಇದು ಉತ್ತರ ಕೊಡಿ ಮಂಜುನಾಥ್ ಅದ್ದೆ ಅವರೇ. ಒಬ್ಬ ದಲಿತ ನಾಯಕನನ್ನ ಅವಮಾನ ಮಾಡಿದ್ರೆ 11 ವರ್ಷ ಕೆಪಿಸಿಸಿ ಅಧ್ಯಕ್ಷ ಆದವನಿಗೆ ಎಂಎಲ್ಸಿ ಎಲೆಕ್ಷನ್ ಅಲ್ಲಿ ಕರೆದು ಕೂತು ಮಾತನಾಡಿಸುವ ಸೌಜನ್ಯ ಇಲ್ಲಿ ಮಾತಾಡ್ತಾ ಇರೋ ರಾಜಸ್ಥಾನದ ವಿಚಾರ, ರಾಜ್ಯದ ವಿಚಾರ ಅಲ್ಲ. ರಾಜ್ಯದ ಬಿಜೆಪಿ ಅವರು ಯಾವಾಗ ಏನ್ ಮಾತಾಡ್ಬೇಕು ಅಂತ ನಿಮಗೆ ಕಾಮನ್ ಸೆನ್ಸ್ ಇಲ್ಲ. ನಿಮಗೆ ಕಾಮನ್ ಸೆನ್ಸ್ ಇಲ್ಲ. ನಿಮಗೆ ಕಾಮನ್ ಸೆನ್ಸ್ ಇಲ್ಲ. ಬಿಜೆಪಿ ಅವರು ಯಾವಾಗ ಏನ್ ಮಾತಾಡ್ಬೇಕು ಅಂತ. ರಾಜಸ್ಥಾನದ ವಿಚಾರ ಮಾತಾಡುವಾಗ ನೀವು ಕರ್ನಾಟಕದ ವಿಚಾರಕ್ಕೆ ಬರ್ತೀರಿ. ಸ್ಟೇಟ್ ವೈಸ್ ಒಂದ್ ನಿಮಿಷ ಸ್ಟೇಟ್ ವೈಸ್ ಅಪ್ಡೇಟ್ಸ್ ಗಳನ್ನ ನಾವು ಗಮನಿಸ್ತಾ ಹೋಗೋಣ. ಈಗ ರಾಜಸ್ಥಾನ ಆದ ನಂತರ ಬಿಹಾರದಲ್ಲಿ ಏನಾಗ್ತಾ ಇದೆ ನೋಡಿ. NDA ಒಕ್ಕೂಟ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ನಾವು ಗಮನಿಸ್ತಾ ಇರುವಂತಹ ವಿಚಾರ, ರಾಜಸ್ಥಾನದಲ್ಲಿ ಆಗ್ತಾ ಇರುವಂತಹ ವೇರಿಯೇಷನ್ ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಬಿಹಾರದ ವಿಚಾರಕ್ಕೆ ಬಂದ್ರೆ, ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಒಕ್ಕೂಟ ಲೀಡ್ ಅನ್ನ ಕಾಪಾಡ್ಕೊಳ್ತದೆ. ಮಹಾರಾಷ್ಟ್ರ ಬಹಳ ಇಂಪಾರ್ಟೆಂಟ್. ಎಕ್ಸಿಟ್ ಪೋಲ್ ನಲ್ಲೂ ಕೂಡ ಇಂತಹ ಒಂದು ನಂಬರ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ನಿನ್ನೆ ಮೊನ್ನೆ ಕೂಡ ಪ್ರತಿಯೊಬ್ಬ ರಾಜಕೀಯ ವಿಶ್ಲೇಷಕರು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮಹಾರಾಷ್ಟ್ರದಲ್ಲಿ ಈ ಬಾರಿ ಅಚ್ಚರಿಯ ಫಲಿತಾಂಶ ಹೊರ ಬೀಳುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಗೆಸ್ ಮಾಡ್ತಾ ಇದ್ರು. ಅದೇ ರೀತಿಯಲ್ಲೂ ಕೂಡ ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿಯಾಗಿ ಇಂಡಿ ಒಕ್ಕೂಟ ಲೀಡನ್ನ ಕಾಪಾಡ್ಕೊಳ್ತಾ ಇದೆ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಯಾವ ರೀತಿ ಬಿಜೆಪಿ ದಿಗ್ವಿಜಯವನ್ನ ಸಾಧಿಸುವತ್ತ ಮುನ್ನಡೆಯನ್ನ ಇಡ್ತಾ ಇದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ರಾಜಸ್ಥಾನ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಜಾರ್ಖಂಡ್, ಬಿಹಾರ್ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಕಮಾಲ್ ಮಾಡುವಂತಹ ಕೆಲಸ ಒಂದ್ ಕಡೆ ಆಗ್ತಾ ಇದ್ರೆ, ಎಕ್ಸಿಟ್ ಪೋಲ್ ಅನ್ನ ಮೀರಿ ಕಾಂಗ್ರೆಸ್ನವರು ಕೂಡ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಆ ಡಿಜಿಟ್ಸ್ ಹೇಳ್ತಾ ಇದೆ. ರಾಜಸ್ಥಾನದಲ್ಲಿ ವೇರಿಯೇಷನ್ಸ್ ಅನ್ನ ಗಮನಿಸ್ತಾ ಇದ್ವಿ. ಇದರ ಜೊತೆಗೆ ಮಹಾರಾಷ್ಟ್ರದಲ್ಲಿಯೂ ಕೂಡ ವೇರಿಯೇಷನ್ಸ್ ಗಮನಿಸ್ತಾ ಇದೀವಿ. ಈಗ ಸೌತ್ ಇಂಡಿಯಾ ವಿಚಾರಕ್ಕೆ ಬಂದ್ರೆ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ, ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ್ 15,676 ಮತಗಳಿಂದ ಮುನ್ನಡೆಯನ್ನು ಕಾಪಾಡಿಕೊಳ್ತಿದ್ರು ಅನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪಗೆ ಹಿನ್ನಡೆ. ಗೋವಿಂದ ಕಾರಜೋಳ ಅವರನ್ನ ಅಲ್ಲಿನ ಜನ ಸ್ವಾಗತಿಸ್ತಾರ ಅನ್ನುವಂತ ಪ್ರಶ್ನೆ ಇತ್ತು. ಆದ್ರೆ ಈಗ ಕೂಡ ಕೇಳಿ ಬಂದಿತ್ತು ಚಿತ್ರದುರ್ಗದಲ್ಲಿ. ಗೋವಿಂದ ಕಾರಜೋಳ ಅವರಿಗೆ 15,767 ಮತಗಳಿಂದ ಮುನ್ನಡೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತದೆ. ನಾರಾಯಣ ಸ್ವಾಮಿ ಕೇಂದ್ರ ಸಚಿವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಇದು. ಈ ಸಾರಿ ಅವರು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು. ಗೋವಿಂದ ಕಾರಜೋಳ ಅವರನ್ನ ಕರ್ಕೊಂಡ್ಬಂದು ಅಖಾಡಕ್ಕೆ ಇಳಿಸಿದ್ದಾರೆ. ಈಗಿನ ಡಿಜಿಟ್ಸ್ ಅನ್ನ ನೋಡಿದಾಗ ಗೋವಿಂದ ಕಾರಜೋಳ್ ಚಿತ್ರದುರ್ಗ ಲಭ್ಯವಾಗ್ತದೆ. ವಿಜಯಪುರದಲ್ಲಿ ಬಿಜೆಪಿಗೆ 7,582 ಮತಗಳಿಂದ ಜಿಗಜಿಣಿಗೆ ಅವರಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಮುನ್ನಡೆ. ಮತ್ತೆ ಮುನ್ನಡೆಯನ್ನ. ಬಾಗಲಕೋಟೆಯಲ್ಲಿ 4,089 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಅನ್ನುವ ಅಪ್ಡೇಟ್ ಆಗ್ತಾ ಇದೆ. ತುಮಕೂರಿನಲ್ಲಿ ವಿ ಸೋಮಣ್ಣ 16,000 ಮತಗಳಿಂದ ಮುನ್ನಡೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ 12,383 ಮತಗಳಿಂದ ಮುನ್ನಡೆ. ಬಾಗಲಕೋಟೆಯಲ್ಲಿ PC ಗದ್ದಿಗೌಡರ್ ಸಂಯುಕ್ತ ಪಾಟೀಲ್ ಅವರನ್ನ ಹಿಂದಿಕ್ಕಿ ಮುನ್ನುಗ್ತಾ ಇದ್ದಾರೆ. ಆಂಧ್ರದಲ್ಲಿ YSRCPಗೆ ಭಾರಿ ಹಿನ್ನಡೆ. ನೋಡಿ, NDA ಒಕ್ಕೂಟ ಮುನ್ನಡೆಯನ್ನ ಕಾಯ್ದುಕೊಳ್ತಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳುನಾಡಿನ ವಿಚಾರದ ಬಗ್ಗೆ ಈಗಷ್ಟೇ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ. ಈಗ ಆಂಧ್ರ ಪ್ರದೇಶದ ಎಕ್ಸಾಕ್ಟ್ ಅಪ್ಡೇಟ್ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಹಾಗಿದ್ರೆ ಏನಾಗಬಹುದು? ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಗಳನ್ನ ಕೊಡ್ತಾ ಇದೀವಿ. ಸೆಕೆಂಡ್ ಟು ಸೆಕೆಂಡ್ ವೇರಿಯೇಷನ್ ಆಗ್ತಾ ಇದೆ. ಆ ವೇರಿಯೇಷನ್ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಹಾಸನದಲ್ಲಿ 282 ಬಂದಿತ್ತು ಅಂತರ. ಈಗ ಮತ್ತೊಮ್ಮೆ 3,000ಕ್ಕೆ ಹೋಗಿದೆ. 4,000 ಅಂತರದಲ್ಲಿ ಪ್ರಜ್ವಲ್ ರೇವಣ್ಣ ಮುನ್ನುಗ್ತಾ ಇದ್ದಾರೆ, ಮುನ್ನಡೆ ಸಾಧಿಸ್ತಾ ಇದ್ದಾರೆ. NDA 20, YSRCP ನೋಡಿ ಎಷ್ಟು ಅಂತರ ಅಂತ ನೋಡಿ. ಒಡಿಶಾದಲ್ಲಿ NDAಗೆ ಭಾರಿ ಮುನ್ನಡೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ 27 ಕ್ಷೇತ್ರದಲ್ಲಿ NDA ಒಕ್ಕೂಟ ಒಡಿಶಾದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇದು ಭಾರಿ ಮುನ್ನಡೆ ಒಡಿಶಾದಲ್ಲಿ. ಈಶಾನ್ಯ ರಾಜ್ಯಗಳಲ್ಲಿ ಏನಾಗಬಹುದು ಅನ್ನುವಂತಹ ಒಂದು ಕುತೂಹಲಕ್ಕೆ ಈಗ ಸಿಗ್ತಿರುವಂತ ಡಿಜಿಟ್. ಹೌದು ಹೌದು 27 ಬೇಗ ನೋಡಿ ಒಂದು ಕರೆಕ್ಷನ್. ಅಸೆಂಬ್ಲಿ ಇಲ್ಲಿ 21 ಸೀಟ್. ಅದು ಒರಿಸ್ಸಾದ ಅಸೆಂಬ್ಲಿ ಎಲೆಕ್ಷನ್.
ಇಲ್ಲ ಅಸೆಂಬ್ಲಿ ಎಲೆಕ್ಷನ್ ಕೂಡ ನಡೀತಾ ಇದೆ, ವಿಧಾನಸಭಾ ಚುನಾವಣೆ ಕೂಡ ನಡೀತಾ ಇದೆ. ಕ್ಲಾರಿಫೈ ಮಾಡ್ಕೊಳ್ಳಿ, ಡೆಸ್ಕಿಗೆ ರಿಕ್ವೆಸ್ಟ್, ಒಡಿಸಾದು ಕ್ಲಾರಿಫೈ ಮಾಡ್ಕೊಳ್ಳಿ, ಅದು ವಿಧಾನಸಭೆದ ಅಥವಾ ಲೋಕಸಭೆದ ಒಡಿಸಾದು ಡೆಸ್ಕ್ ಅಲ್ಲ, ಇಫ್ ಯು ಆರ್ ಲೋಕಸಭೆ ಲಿಸ್ನಿಂಗ್. ಆಗುವುದೇ ಇಲ್ಲ, ಯಾಕಂದ್ರೆ 21 ಕ್ಷೇತ್ರ 27 ಹೇಗೆ ಲೀಡ್ ಇರ್ತದೆ? ಹೌದು ರೈಟ್. ಚರ್ಚೆ ಯಾವ ಲೆವೆಲ್ಗೆ ಹೋಗ್ತಾ ಇತ್ತು ಅಂತಂದ್ರೆ ನಂಬರ್ 80,000 ಮತಗಳಿಂದ ಲೀಡ್ ಕಾಪಾಡ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ. ಈ ಕ್ಷಣದ ಅಪ್ಡೇಟ್ ಬ್ರೇಕಿಂಗ್. ಈಗಲೂ ಕೂಡ ಇಂಡಿ ಮೈತ್ರಿಕೂಟ 41, NDA 39. ಬಹಳ ದೊಡ್ಡ ರೀತಿಯಲ್ಲಿ ಇವತ್ತಿನ ಇಡೀ ಒಂದ್ ನಿಮಿಷ ಇವತ್ತಿನ ಇಡೀ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಒಂದು ಉಲ್ಟಾ ಪಲ್ಟಾ ಫಲಿತಾಂಶ ಕಾಣ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಅತಿ ದೊಡ್ಡ ಕ್ಷೇತ್ರ ಕರ್ನಾಟಕಕ್ಕೆ ಹೋಲಿಸಿದ್ರೆ ನೀವು ಮೂರು ರಾಜ್ಯಗಳಿದ್ದ ಹಾಗೆ 20 ಕೋಟಿ ಜನಸಂಖ್ಯೆ ಇದೆ ಅಲ್ಲಿ.